ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಬಲ್ಸಿಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬೆಳಿಗ್ಗೆನೇ ಹೊತ್ತು ಮುಂಚೆ ಅಣ್ಣ ಕಡಲೆಬಳ್ಳಿ ಉಬ್ಲು ಹಾಕ್ತೀನಿ ಅಂತ ಮೇಲ್ಗಡಿಕೆ ಅದಕ್ಕೆ ಕುಂತ್ಕೊಂಡಿತ್ತು. ಕಡಲೆಬಳ್ಳಿ ಬಣ್ಣ ಅದಕ್ಕೆ ಇನ್ನೇನಂತಂದು ಕಡಲೆಬಳ್ಳಿ ಮೇಕೆ ಉಬ್ಲು ಹಾಕೋಣ ಅಂತಂದು ನಾನು, ಅಮ್ಮ, ಅಣ್ಣ ಸೇರಿಕೊಂಡು ಗಣೇಶ ಅವರೆಲ್ಲ ಆಟಾಡ್ತಿದ್ರು. ಉಬ್ಲು ಹಾಕಿ ತಿರ್ಗ ಇನ್ನೊಂದು ಹೊಸದಾಗಿ ನನಗೆ ಫ್ರೆಂಡ್ ಆಗೈತಲ್ಲ ಅನ್ನ ಹಾಯ್ಕೊಂಡಿನು ಬಿಡತ್ತಾಗ ಫ್ರೆಂಡ್ ಆಗಿದ್ದಾರಲ್ಲ ಅಂತ ಖುಷಿ ಪಟ್ಕೊಳ್ತ ನಾನು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೆ. ನಿಜ ಫ್ರೆಂಡ್ಸ್, ಉಬ್ಲು ಹಾಕ್ಬೇಕಾದ್ರೆ ನನಗೆ ಕೈ ನೋವು ಬಂದು ಅಲ್ಲಿಗೂ ಶಕ್ತಿ ಕೊಟ್ಟು ನಮ್ಮ ಅಣ್ಣಗೆ ಎಸಿತಿದ್ದೆ. ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ಆದ ಮಟ್ಟಿಗೆ ಅಲ್ಲಿಗೆ ಒಂದೊಂದು ಟೈಮು ತಲೆ ಮೇಲೆಲ್ಲ ಬಿದ್ದುಬಿಡ್ತು. ಇನ್ನೇನಂತಂದು ಅದನ್ನು ತುಂಬಿ ತಿರ್ಗಿ ಎಸ್ತಿದ್ದೆ. ಒಂದೇನೋ ಪುಟ್ಕೆ ಒಂದು ಸ್ವಲ್ಪ ಹಳೆಯದಾಗಿತ್ತು, ಅದೇನೋ ಪರವಾಗಿಲ್ಲ ಜಲ್ದಿ ಹೋಗೋದು. ಇನ್ನೊಂದು ಪುಟ್ಕೆ ಇತ್ತಲ್ಲ ಹೊಸದು, ಅದು ಭಾಳ ಲೇಟಾಗಿ ಹೋಗೋದು. ಅಲ್ಲಿಗೂ ಶಕ್ತಿ ಕೊಟ್ಟು ಅದನ್ನು ಎಸಿತಿದ್ದೆ. ಇದೇ ಥರ ಎಲ್ಲ ಕಡಲೆ ಉಬ್ಲನ್ನ ಒಂದು ಪದ್ರ ಫಸ್ಟಿಗೆ ಹಾಕಿ ಆಮೇಲೆ ಇನ್ನೇನು ಉಸ್ಕಾಕೋಣ ಅಂದ್ಕೊಂಡ್ವಿ. ಅದಕ್ಕೆ ನೋಡಿ ಫ್ರೆಂಡ್ಸ್, ಇನ್ನೊಂದು ಪದರು ಸೂಲಂಗಿ ಹಾಕೋಣ ಅಂತಂದು ಸೂಲಂಗಿ ಎಲ್ಲ ಹಾಕ್ತಾಯಿದ್ವಿ. ಅದ್ರ ಮೇಲೆ ಕಡಲೆ ಉಬ್ಲು ಹಾಕಿ ನಡಿ ಅಂತೀವಿ. ನಮ್ಮ ಫ್ರೆಂಡ್ಸ್, ಇವತ್ತು ಲೇಟ್ ಆಗೈತೆ ಕುರಿ ಎಬ್ಬಿಸೋದು. ಯಾಕಂದರೆ ನಮ್ಮ ಅಣ್ಣವರೆಲ್ಲೋ ರಾತ್ರಿ ಪೂಜೆಗೆ ಹೋಗಿದ್ರಂತೆ, ಬರೋದು 1 ಗಂಟೆ ಆಯಿತು ಅಂತೆ. ಅದಕ್ಕೆ ಬೆಳಿಗ್ಗೆ ಎದ್ದಾಳಿರೋದು ಲೇಟಾಗಿ ಎದ್ದಿದ್ದಾರೆ. ಅದಕ್ಕೆ ಇನ್ನೇನು ಸೊಪ್ಪು ತರಕೋದ್ರು. ಬಟ್ ಅಲ್ಲಿ ಇನ್ನು ಊಟ ಅಡುಗೆ ಆಗಿರಲಿಲ್ಲ ಅಂತಂದು ಲೇಟ್ ಆಯಿತು ಅಂತಂದು ಎಲ್ಲ ಪಾತ್ರೆ ಪಡ್ಗ ಎಲ್ಲ ತೊಳೆದು ಬಳ್ದು ಕ್ಲೀನ್ ಮಾಡಿ ತಿರ್ಗಾ ಅಡುಗೆ ಮಾಡಿಕೊಂಡು ಊಟ ಮಾಡಿ ಎಲ್ಲರೂ ಬಂತು. ನಮ್ಮ ಅಣ್ಣ ಅವರು ಎದ್ದಿರೋದು ಎದ್ದದಾರ ಪಾಪ. ಸೊ ಅದಕ್ಕೆ ಇನ್ನೇನಂತಂದು ಇಲ್ಲೇ ನಮ್ಮ ಮನೆ ಹತ್ರ ಹುಂಚೆ ಗಿಡದ ಹತ್ರ ಒಂದು ದೊಡ್ಡ ಬೇವಿನ ಗಿಡ ಐತೆ ಹೋಗೋದು. ಅದರಲ್ಲೇ ಇನ್ನೇನು ಬೇವಿನ ಸೊಪ್ಪನ್ನ ಕಡಿದ್ರು ಮನೆ ಹತ್ರ ಇರೋ ಮರದ ಹತ್ರ. ಇನ್ನೇನು ನಮ್ಮ ಮರಿಗಳಂತೂ ಲೇಟಾಗಿರೋದಕ್ಕೂ ಅದಕ್ಕೂ ನುಗ್ಗಕತ್ತದ. ತಡೀರೋ ತೋ ಆ ಮರಿ ಬಿತ್ತು. ಬರ್ತದ ನೋಡಿ. ಇವತ್ತು ಲೇಟ್ ಆಗಿರೋದಕ್ಕೆ ಅದಕ್ಕೂ ನಮ್ಮ ಕುಂಟ ಕುರಿನೂ ಬಂತು. ಹಾಲು ಅಭ್ಯಾಸ ಆಗೈತೆ ಅದಕ್ಕೂ. ಬರಬೇಡ ನೀನು, ಬಾ ನೀನು ಜಲ್ದಿ ಬರಬೇಕು, ಟೈಮ್ ಆಗೈತೆ. ಲೇಟ್ ಆಗಿರೋದಕ್ಕೆ ಅದಕ್ಕೂ ಮರಿಗಳೆಲ್ಲ ಒಂದು ಅರ್ಧ ಬಂದದಾವೆ, ಇನ್ನೊಂದು ಅರ್ಧ ಅದಾವೆ. ಬಾ 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 ಬಾರೆ. ಇವತ್ತು ಹೆವಿ ಬಿಸಿಲು ಹೊಡೆಯಕತ್ತೈತಿ. ಒಂದು 30% ಇರ್ಬೋದೇನಣ್ಣ ಟೆಂಪ್ರೇಚರು? 30 ಐತೆ ಇವತ್ತು. ಸರಿಯಾಗಿ ಬಿಸಿಲು ಹೊಡೆಯಕತ್ತೆ. ನಮಗೂ ಪಾಪ ಈ ಮರಿಗೆ ಹುಷಾರಿಲ್ಲ, ಇದು ಕಾಲು ನೋವಾಗ್ಬಿಟ್ಟೈತೆ. ಬಿಸಿನೀರು ಒಂದು ಸ್ವಲ್ಪ ಏನಾದರೂ ತಟ್ಟಬೇಕು, ಸರಿ ಹೋಗುತ್ತೆ. ಗಂಟೇನೋ ಆಗೈತೆ ಅಂತ ಅಂದರು. ಅದೇ ಯಾವುದೋ ಒಂದು ಔಷಧಿ ಇಸ್ಕೊಂಬತ್ತಿತ್ತು ಅಪ್ಪಾಜಿ, ಅದನ್ನು ಇಂಜೆಕ್ಷನ್ ಮಾಡಿದಾರೆ. ನೋಡಬೇಕು ನಮ್ಮ ಕುರಿ ಹೆಂಗ ಗೊತ್ತಿಲ್ಲ, ಅದಕ್ಕೂ ಇಂಜೆಕ್ಷನ್ ಮಾಡಿದಾರೆ. ಪರವಾಗಿಲ್ಲ. ಅಣ್ಣಗೆ ಕುರಿ ಎಬ್ಬಿಸ್ಕೊಡೋಣ ಅಂತಂದು ಅಮ್ಮ ಒಂದು ಸ್ವಲ್ಪ ದೂರ ಹೋಗಿ ಬರಮ್ಮ ತಾರಾಡಿಸ್ತಾಳು. ಯಾಕಂದರೆ ಇಲ್ಲಿ ಜಾಲಿ ಮರ ಇದೆ, ಈ ಸೀಜಾರಿಕಾಯಿಗೆ ಹೋಗ್ಬಿಡ್ತವೆ. ಹಾಗಾಗಿ ಇನ್ನೇನಂತ ತಡೆಸ್. ಫ್ರೆಂಡ್ಸ್, ಅಜ್ಜಿ ಮೊಮ್ಮಗ ಸೇರ್ಕೊಂಡು ಬುಗ್ಗಿ ಆಡ್ಸಕತ್ತಿದ್ದಾರೆ. ಆಡತಕ್ಕನಾದ್ರೂ ಸುಮ್ಮನಿರ. ಆಯ್ತು, ಆಡತಕ್ಕನ ಸುಮ್ಮನೆ ಆಮೇಲೆ ಬಾಚ್ಕೋಬೇಕು. ನಾವು ಅದನ್ನೆಲ್ಲ ಪೂರೈಸಿದ ಬಾಚ್ಕೋಬೇಕು.
ಅಲ್ಲೋಡು ಬುರಿ ಆಡುತ್ತೆ, ಅಲ್ಲೋಡ ಎಷ್ಟ್ ಚೆನ್ನಾಗ್ ಆಡಿದ್, ನನಗೂ ಬರಂಗಿ. ಕೆಡಿಸ್ಬೇಡ ಗಣೇಶ, ಆಡಿಸ್ಲಿ ಕೊಡು ಇವನ್ ಕಡೆ. ಆಡೋವರೆಗೂ ನೋಡ್ಬೇಕ. ಆಮೇಲೆ ತಗೋಬೇಕು. ಬಾ ಇಲ್ಲಿ ನೋಡನ್, ಬಾ ಇಲ್ಲಿ ಕಾಣುತ್ತೆ ನೋಡ. ಬಾ ಗಣೇಶ. ಆಡೋವರೆಗೂ ಕೆಡಿಸ್ಬಾರ್ದು, ನೋಡ್ಬೇಕು ಸುಮ್ನೆ. ತಡಿ ಅಜ್ಜಿ ಆಡಿಸ್ತಾಳ ನೋಡ, ಹೆಂಗ ಆಡಿಸ್ತಾಳ. ಕೆಟ್ಟೋದ್ಮೇಲೆ ಅಲ್ಲ, ನಿಂತ ಮೇಲೆ. ತಾನ್ಬೇಕು ಅದು ನಂಗೆ ಬಾಸ್ಕೊಂಡ್ರೆ ಇನ್ನೇನಪ್ಪ. ಅಬ್ಬ ತಡಿ ತಡಿ ತಡಿ, ನನಗೆ ಆಡ್ಸಕ್ ಬರ್ಲಿಲ್ಲ ಕಣ. ಕುಂಡೆ ಆಡ್ತು, ಎಷ್ಟ್ ಚೆನ್ನಾಗಿ ಆಟ ಆಡ್ತೈತೆ. ಅಲ್ಲೇ ಚುಕ್ಕ ಬಂತು, ಜೂಯಿ ಬಂತು. ಇಲ್ಲಿ ಕಾಣ್ತೈತೇನಾ? ಎಲ್ಲಿ ಇನ್ನ ನಿದ್ದೆ ಕಟ್ತು. ಇನ್ನೊಂಚೂರು, ಅಲೆ ಅಲೆ ಇನ್ನೊಂಚೂರು. ತಡಿ ತಡಿ ತಡಿ, ಎಲ್ಲ ಕೆಡಸ ಕತೆ ಮಾಡ್ತೀಯ ನೀನು. ಯಾಕ ಕಾಲಿ ಬೆಕ್ಕಿತ್ತಮ್ಮ. ಆಮೇಲೆ ನಾನು ಅಜ್ನಿ ಬಾಗ್ಲ ಇಬ್ರು ಅಜ್ಜಿ ಮೊಮ್ಮಗೆ ಹೆಂಗನ ಆಟ ಆಡ್ಕೊಳ್ರಿ. ಒಳಕೋಯ್ತು ಕುಂಡೆ ಆಡ್ತತ. ಅವ ನನ್ನಿಗ್ ಬರ್ಲಿಲ್ಲ. ಏನ ಎಲ್ಲ ಕೆರಿಸ್ತೀಯ ಕಣ ನೀನು. ಯಾವ ಆಡ್ಸ್ಬೇಡ ಕಣ, ಅವನ ಆಗ್ಲೆಲ್ಲ ಕೆಡಿಸ್ತಾನೆ. ಸುಮ್ನೆ ಪಟ್ ಕೆಡಿಸ್ಬಾರ್ದು. ನೀರಿಕ್ಕಲ್ಲ ಏನ್ ಇವಾಗ. ಇದು ಬಂದು ತಿಂತಾವೆ ತಡಿ. ನಿದ್ದೆ ಕಟ್. ಅವ್ವ ಅವ್ವ ಏನು ತಗಡ್ತೈತಿ. ಸರಿ ಅಜ್ಜಿ ಹೋಗಿ ಬಾಚ್ಕೊಂಡ್ ಏನ್ ನಿದ್ದೆ ಕಡಿಸ್ತೆ ತಾಯಿ. ಇವಾಗ ಓತು 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 ಓತು. ಹೋಗ ನಿನ್ನ ಹೋಗಲ್ಲ ಅದು. ನಿದ್ದೆ ಬಾಳ ಕಟ್ಟುತ್ತಮ್ಮ ಇದು. ನೋಡಿ ಇವನ್ ಬಂದ್ ನಿದ್ದೆ ಕಟ್ಸ್ಬೇಕು. ಫ್ರೆಂಡ್ಸ್ ನೋಡಿ, ಜುವಿ ತಿರ್ಗಾ ಮೂತಿ ಅಂತ ಹೆಸರಿಕ್ಕೆ ಇದೀನಿ ಅದಕ್ಕೆ. ಫ್ರೆಂಡ್ಸ್ ಇನ್ನೇನು ದನಿಗೆ ಹುಲ್ಲಾಕಿ ತಿರ್ಗಾ ನೀರಿಕ್ಕಿ ಕಡಲೆಬಳ್ಳಿ ಎಲ್ಲ ಹಾಕಿದ್ದೆ. ಚೆನ್ನಾಗಿ ನೀರು ಕುಡ್ದದಾವೆ. ಇವಾಗ ಒಂದು ಸ್ವಲ್ಪ ಕಡಲೆಬಳ್ಳಿದ, ಇಲ್ಲಾಂದ್ರೆ ಶೆಪ್ಪೆ, ಮೆಕ್ಕೆಜೋಳ ಶೆಪ್ಪೆ, ಇಲ್ಲಾಂದ್ರೆ ಉಸ್ಕ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಕ್ತೀನಿ. ಕುರಿಮರಿಗೆ ಇನ್ನೇನು ನಮ್ಮಮ್ಮ ಉಬ್ಲು ಹಾಕಿ ಐತೆ, ತಿಂತವೆ. ಕಡಲೆಕಾಯಿ ಬಳ್ಳಿದು ತಿಂತದವೆ, ತಿನ್ನಲಿ. ಫ್ರೆಂಡ್ಸ್ ನಾನು ತಮ್ಮನ ಕೊಟ್ಟಿದ್ನಲ್ಲ ಅದನ್ನು ಕಮಲದ ಗೆಡ್ಡೆನ ಇವಾಗ ಊರನ ಅಂದ್ಕೊಂಡಿದ್ದೀನಿ. ನಿನ್ನೆ ತಂದಳು ನೀರ್ನಾಗ ಹಾಕಿಕ್ಕಿದೆ ಟಬ್ನಕ್ಕೆ. ಇದು 5 kg ಟಬ್ಬು ಅಕ್ಕ. ಒಂದು ಟಬ್ನಕ್ಕೆ ಹತ್ರಕ್ಕನ ಹಾಕಿಕ್ಕ ಚೆನ್ನಾಗಿ ಬಿಡುತ್ತೆ ಅಂತ ಅಂದ. ನೆಲ್ದಾಗ ಕೂರನ ಅಂದ್ಕೊಂಡೆ, ಬೇಡ ಅಂತ ಅಂದ್ಕೊಂಡು ಅದಕ್ಕೆ ಒಂದು 5 kg ಟಬ್ ಕೊಡಮ್ಮ ಅಂತ ಅಂದರೆ 5 kg ಟಬ್ಬದ್ದು ಒಂದಿದ್ರೆ ಕೊಡಮ್ಮ ಟಬ್ಬು ಅಂದೆ. ನಮ್ಮಮ್ಮ ಇದನ್ನು ಹುಡುಕಿ ಕೊಟ್ಬಿಡ್ತೆ. ಇದು ಬಣ್ಣದ್ದು 5 kgದು. ಅದಕ್ಕೆ ಇದು ಯಾವ ಮಣ್ಣು ಅಂದರೆ ಕಡಲೆಬಳ್ಳಿ ಏರ್ಕೊಂಬಂದಿದ್ವಲ್ಲ ಅದ್ರ ಮಣ್ಣು ಇದು. ಯಾಕಂದರೆ ಚೆನ್ನಾಗಿರುತ್ತೆ ಮೆತುವಾಗಿ ಅಂತಂದು ಅದಕ್ಕೆ ಇಲ್ಲಿತ್ತು. ಅದನ್ನೇ ತೆಗೆದು ಚಿಲ್ಕೆ ಎಳಾಸಿ ಇದಕ್ಕೆ ಹಾಕ್ಕೊಂಡೆ. ಟಬ್ನಕ್ಕೆ ಹಾಕಿ ಇವಾಗ ಊರನ ಅಂತಂದು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲೇನೋ ಒಂದು ಮಳೆ ಇತ್ತು, ಅದಕ್ಕೆ ನೀರು ಒಯ್ದಿಕ್ಕಿದ್ದೆ ಆಲ್ರೆಡಿ. ಒಂದು ಸ್ವಲ್ಪ ತಾತು ನೀರು ಒಯ್ದಿಕ್ಕಿ ಎಲ್ಲ ನೆನ್ಕೊಂಬಿಟ್ಟೈತಿ. ಇವಾಗ ಅದು ನೂರಿ ನಡಿ ಅಂತೀನಿ. ಊರ್ತೀನಿ. ನಮ್ಮಮ್ಮ ಶೆಪ್ಪೆ ಹಾಕನಮ್ಮ ಅಂತ ಹೇಳ್ತು. ಇವಾಗ ಹೊರಟೆ ಅಮ್ಮ, 1 ನಿಮಿಷ ತಡಿ. ಸಾಕು ಅಲ್ಲಿಗೆ ಕಾಲು ಮಾಡಿ ಇರ್ತದೆ ಬಡ್ಡೆ ಬಟ್ಟೆ. ನಾವೆಲ್ಲ ಈ ಕಡೆ ಹಂಗೆ ಹಚ್ಚಿದೆ ಚೌಕ್ನವಲ್ಲ ಈ ಕಡೆ. ಯಾಕೆ ತೆಗಿ ಅಲ್ಲಿಗೆ ಹೋಗು. ಹೋಗು ಫ್ರೆಂಡ್ಸ್. ಇನ್ನೇನು ಆ ಟಬ್ಬಲ್ಲಿ ಹಾಕಿಕ್ಕಿದ್ದೀನಿ. ಇನ್ನೇನು ನೋಡೋಣ ಇದು ಹುಟ್ಟುತ್ತಾ ಇಲ್ವೋ, ಹೋಗುತ್ತಾ ಮೊಳಕೆ ಅಂತಂದು ಹಿಂಗೆ ಮಾಡುತ್ತಾ ಅದು ಗೊತ್ತು. ಇಲ್ಲೇ ಟಮಟೆ ಗಿಡ ಬಿಟ್ಟಿತ್ತು ಒಂದು, ಅದನ್ನ ಹಂಗೆ ಕಟ್ಟಿದ್ದೀನಿ ಈ ಗೂಟಕ್ಕೆ.
ಅಲ್ಲೇ ಇಲ್ಲೇ ಪಕ್ಕದಲ್ಲಿ ಇಕ್ಕಮ್ಮ ಅಂತ ಅಂತು ಅಮ್ಮ. ಅದಕ್ಕೆ ಇಲ್ಲೇ ಇಕ್ಕಿದ್ದೀನಿ. ಅಲ್ಲಿಕ್ಕನ ಅಂದ್ಕೊಂಡೆ, ಬೇಡ ಅಂತ ಅಂತು. ಸೊ ಅದಕ್ಕೆ ಫ್ರೆಂಡ್ಸ್ ಇವಾಗ ಕುರಿ ಬಂದು ಅಲ್ಲಿ ಬಂದಿದ್ದಾವೆ. ನಮ್ಮ ಅಣ್ಣ ಅರ್ಜೆಂಟ್ ಕೆಲಸ ಐತೆ ಅಂತಂದು ಲೇಟ್ ಆಗುತ್ತೆ ಅಂತಂದು ಹೊರಟೋದ್ರು. ನಾನಿವಾಗ ಕುರಿಟ್ಟಿ ಕಟ್ಕೋಬೇಕು ತಂತಿ ಬಲೆನ. ಇದನ್ನು ಕಟ್ಕೊಂಡ್ಬಿಟ್ರೆ ಮುಗಿತತೆ. ವೆದರ್ ಮಾತ್ರ ಚೆನ್ನಾಗಿದೆ. ಕೋಳಿ ಹುಂಜಣ್ಣ ಕುತ್ಕೊಂಡದಾನೆ. ಅದು ಅಲ್ಲೇ ಐತೆ, ಈ ಕಡೆ ಒಂದೈತೆ, ಆ ಕಡೆ ಒಂದೈತೆ, ಇನ್ನೂ ಒಂದು ಕೆಳಗಡೆ ಐತೆ. ವೆದರ್ ಮಾತ್ರ ಸಖತ್ತಾಗಿದೆ. ಒಂಥರ ಕಲರ್ ಎಲ್ಲೋನೋ ಅಲ್ಲ ಅತ್ಲಾಗ, ಅದು ಊರ್ಮಂಜದ ಕಲರು ಅಲ್ಲ, ಹಂಗೈತೆ. ಚಂದ್ರಮ್ಮ ಅಲ್ಲಿ ಕಾಣ್ತದಳು. ಒಂದು ಚುಕ್ಕಿ ಐತೆ. ಯಾವಾಗಲೂ ಒಂದು ಚುಕ್ಕಿ ಅಂತೂ ಇದ್ದೇ ಇರುತ್ತೆ ಚಂದ್ರಮ್ಮನ ಪಕ್ಕ. ನಡಿ ಕಂದ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ನಮ್ಮ ದಿನಚರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್.